ಸೀತಾನ್ವೇಷಣಕ್ಕಾಗಿ ದಕ್ಷಿಣ ದಿಕ್ಕನ್ನೇ ಕುರಿತು ಹೊರಟಿದ್ದ ಜಾಂಬವಾದಿಗಳು ಒಂದೇ ಸವನೆ ಮುಂದಕ್ಕೆ ಸೀತಾದೇವಿಯನ್ನರಸುತ್ತಾ ಮುಂಬರಿಯುತ್ತಿದ್ದರು. ಪ್ರಸ್ರವಣ ಪರ್ವತದಿಂದ ತೆಂಕುಮೊಗವಾಗಿಯೇ ನಡೆಯುತ್ತಿರಲು ಸಿಗುವ ಗಿರಿ, ನದಿ, ಗುಹೆ, ಪುರ, ಪರ್ವತ, ಅರಣ್ಯ, ಬಯಲು, ತಪ್ಪಲು ಎಲ್ಲವನ್ನೂ ಹುಡುಕಿ ದೇಹದ ದಣಿವನ್ನೂ ಗಣಿಸದೆ ಮತ್ತು ಅವರು ಅರಸಿ ಮುಂದೆಯೇ ಕ್ರಮಿಸುತ್ತಿದ್ದರು. ಜಾಂಬವನು ನಡೆಯುತ್ತಾ ವಿನೋದವಾಗಿ, ಆಂಜನೇಯ, ನೀನಿದ್ದು ಅರಸಿದಾಗ ಭೂಪುತ್ರಿಯು ಖಂಡಿತವಾಗಿಯೂ ದೊರಕದಿರಳು. ಅಂಜನದ ಮೂಲಕ ಭೂಗರ್ಭದ ನಿಕ್ಷೇಪವನ್ನೇ ಕಾಣಲು ಸಾಧ್ಯವಂತೆ. ಅಂಜನ ಸೂನುವಿಗೆ ಕಾಣದಿರುವ ನಿಧಿ ಇದೆಯೇ ಎಂದು ನುಡಿದನು. ಜಾಂಬವರೇ, ಬ್ರಹ್ಮವನ್ನು ಭೇದಿಸಿಯೇ ಅದನ್ನು ಕಾಣುವ ಮಹಾಯೋಗಿಗಳಂತೆ ಬ್ರಹ್ಮದೇವನ ಮಗನಾದ ನೀವು ನಿಶ್ಚಯವಾಗಿಯೂ ಆ ಅಯೋನಿಜೆಯನ್ನು ಕಾಣಬಲ್ಲಿರಿ ಎಂದು ಹನುಮಂತನು ಉತ್ತರಿಸಿದನು. ವಿದ್ಯಾಸಿದ್ಧಿಯಿಂದೊಬ್ಬ, ಯೋಗ ಸಾಧನೆಯಿಂದ ಇನ್ನೊಬ್ಬ, ಹೀಗೆ ನೀವಿಬ್ಬರೂ ಜಾನಕಿಯನ್ನರಸುವುದರಲ್ಲಿ, ಅರಸಿ ಕಾಣುವುದರಲ್ಲಿ ಖಂಡಿತವಾಗಿಯೂ ಹಿಂದೆ ಬೀಳಲಾರಿರಿ. ನಾವು ಮಾತ್ರ ಮತ್ತೆ ಹುಟ್ಟಿದವರೇ ಆಗಿದ್ದರು ಮುಂದೆಯೂ ಹುಟ್ಟಿರುವ ನಿಮ್ಮೊಂದಿಗೆ ಬಂದು ನಿಸ್ಸಂಶಯವಾಗಿಯೂ ಕಾರ್ಯದ ಯಶಸ್ಸಿನಲ್ಲಿ ಪಾಲುಗೊಳ್ಳತಕ್ಕವರೇ ಸರಿ ಎಂದು ಅಂಗದನು ಘಾಗೈಸಿದನು. ತಾಯಿ ತಂದೆಯರ ಅಕ್ಕರೆಯಲ್ಲಿ ಪಾಲಿಲ್ಲದೆ ಬಳದವನು ನೀನು. ತಾಯಿಯ ಎದೆಯ ಪಾಲಿನಲ್ಲಿ ಪಾಲೀಯದೇ ಪೂರ್ಣವಾಗಿ ಕುಡಿದು ಅಂತೆಯೇ ಬಲಿತು ಬಳೆದವನೂ ನೀನೇ. ನಮ್ಮಿ ಕಾರ್ಯಕರ್ತನಾಗಿ ಯುವರಾಜನಾದ ನೀನೇ ಬಂದಿರುವುದರಿಂದ ಸೀತಾನ್ವೇಷಣದ ಯಶಸ್ಸಿನಲ್ಲಿ ಎಲ್ಲ ಪಾಲು ನಿನಗೆ ಲಭಿಸತಕ್ಕದೆಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಎಂದು ಜಾಂಬವಂತನು ನುಡಿಯುತ್ತಾ ಅಂಗದನ ಕೆನ್ನೆಯನ್ನು ಹಿಂಡಿದನು. ಅಂಗದನು ಥಟ್ಟನೆ ನೆಗೆದು ಜಾಂಬವಂತನ ಹೆಗಲನ್ನೇರಿ ಹಾರಿ ಹನುಮಂತನ ಬೆನ್ನೇರಿ ಚೀರಿದನು. ಎಲ್ಲರೂ ಒಮ್ಮೆ ಗಹಗೈಸಿ ನಕ್ಕು ಹಾಗೆಯೇ ನಗುತ್ತಲೇ ಮುಂಬರಿದರು. ಬಂಡೆಗಳ ಮೇಲೇರಿ ಮರದಿಂದ ಮರಕ್ಕೆ ಹಾರಿ ಬಿಲೆಗಳನ್ನು ನುಗ್ಗಿ ಹೊರಟು ಕಾಡು ಬೆಟ್ಟಗಳನ್ನು ಹತ್ತಿ ಇಳಿದು ನುಸುಳಿ ನುಗ್ಗಿ ಅಡಿ ಇಡುವ ಪ್ರತಿ ಹೆಜ್ಜೆಯ ಸ್ಥಳವನ್ನೂ ಕೂಡ ಮೇಲಿನಿಂದಲೂ ಕೆಳಗಿನಿಂದಲೂ ಒಟ್ಟಾಗಿ ನೋಡಿ ಹಾಗೆ ನೋಡುತ್ತಲೇ ಪರೀಕ್ಷಿಸಿ ಕಪಿವೀರರು ಮುಂದೆಯೇ ಕ್ರಮಿಸಹತ್ತಿದರು. ರಾತ್ರಿಯಾದಾಗ ಎಷ್ಟು ಸಾಧ್ಯವೋ ಹೇಗೆ ಸಾಧ್ಯವೋ ಅಷ್ಟಷ್ಟು ಹಾಗೆಯೇ ನೋಡುತ್ತಾ ಹುಡುಕುತ್ತಾ ನಿದ್ರೆ ಬಂದಾಗ ಮರವೇರಿಯೇ ಮಲಗಿ ನಿದ್ರಿಸಿ ಮತ್ತೆ ಎದ್ದು ಮುಂದೆ ನಡೆಯುತ್ತಿದ್ದರು. ಮರವನ್ನೇರಲು ಬಾರದ ಜಾಂಬವಂತನು ನಾನಿಲ್ಲೇ ನೆಲದ ಮೇಲೆ ನಿಮ್ಮೆಲ್ಲರ ರಕ್ಷಣೆಗಾಗಿ ಪಹರೆ ಮಾಡುತ್ತೇನೆ ಎಂದಾಗ ಮುದುಕರಾದ ತಾವು ಎಷ್ಟೋ ಶತಮಾನಗಳಿಂದ ಆರ್ಜಿಸಿದ ಜ್ಞಾನಾನುಭವಗಳನ್ನೆಲ್ಲ ಹೊತ್ತಿರುವಿರಂತಲೇ ನಮ್ಮ ದೇಹಭಾರಕ್ಕಿಂತಲೂ ತಾವು ಭಾರವಾಗಿರುವಿರಿ. ಆದುದರಿಂದ ತಾವು ಮರವನ್ನೇರಲು ತೊಡಗಿದರೆ ಏರುವ ಮೊದಲೇ ಆ ಮರವು ತಮಗೆ ಶರಣಾಗಿ ಖಂಡಿತ ಮಣಿಯದಿರದು. ಆ ಹಾನಿಯಾಗದಂತೆ ಮರದ ಬುಡದಲ್ಲೇ ತಾವಿದ್ದು ಮರಕ್ಕೂ ಮರದ ಮೇಲಿನ ನಮಗೂ ಜತೆಯಾಗಿ ಆಧಾರವನ್ನೀಯುವುದು ಪ್ರಶಸ್ತವು ಎಂದು ಹನುಮಂತನು ನುಡಿಯುತ್ತಿದ್ದನು. ಆಗ ಅಂಗದನು ಧ್ವನಿಗೂಡಿಸಿ, ಏರುವ ಮರವನ್ನು ಮೆಟ್ಟಿಯೇ ಮೇಲೇರಬೇಕಷ್ಟೇ. ಇಲ್ಲಿರುವ ಯಾವ ಮರವೇ ಆದರೂ ನೀವು ಹುಟ್ಟಿದ ಮೇಲೆಯೇ ಹುಟ್ಟಿದುದು. ಅವರನ್ನು ಎತ್ತಿ ಹೊರುವುದೇ ವಿಹಿತವೆಂದು ನೀವು ಭಾವಿಸಿರಬೇಕು. ಅಲ್ಲದೆ ನಿಮಗೂ ಹಳೆಯದಾದ ಮರವು ಈಗ ಮಣ್ಣೇ ಆಗಿರಬಹುದು. ಹಾಗಾಗಿ ನಾವೆಲ್ಲ ಮರದ ಮೇಲಿದ್ದರೂ ನೀವು ಕೂಡ ಕೊನೆಯ ಪರಿಣಾಮಗೊಂಡ ಮರವನ್ನು ಬಿಟ್ಟಿಲ್ಲವೆಂದೇ ಹೇಳಬಹುದು. ಮಾತ್ರವಲ್ಲ, ಮಣ್ಣಿನ ಸಾರವನ್ನುಂಡೇ ಮೇಲೆ ಬಂದಿರುವ ಮರದ ಮೇಲಿರುವ ನಾವು ಕೂಡ ನಿಮ್ಮ ವಾತ್ಸಲ್ಯದಿಂದಲೇ ಮೇಲೆ ಬಂದವರೆನ್ನಬಹುದು. ನಾವು ಮರವು ಒಂದೇ, ನೀವು ಮಣ್ಣು ಒಂದೇ. ಮರವು ಎದ್ದರೂ ಮಣ್ಣಿನಿಂದ, ಬಿದ್ದರೂ ಮಣ್ಣಿಗೆ. ಆದರೆ ನಾವೀಗ ಬಿದ್ದರೆ ಪಹರೆ ಮಾಡುವ ನಿಮ್ಮ ಮೇಲೆ ಎಂದು ನುಡಿದನು. ಜಾಂಬವಂತನು, ಯುವರಾಜ, ಸಣ್ಣವನಾದರೂ ನೀನು ಘನವಾದ ತತ್ವವನ್ನೇ ಹೇಳುತ್ತಿರುವೆ. ಬಹಳ ಸಂತೋಷ. ಮರಕ್ಕೆ ಹಣ್ಣೋ ಹೂವೋ ಭೂಷಣವಲ್ಲದೆ ಬೇರೆಲ್ಲ. ಶ್ರೀರಾಮನ ಸೇವೆಯಲ್ಲಿಯೂ ಅಷ್ಟೇ. ನೀನೇ ಫಲವೋ ಹೂವೋ ಆಗಿ ರಂಜಿಸಬೇಕಲ್ಲದೆ ಮುದುಕನಾದ ನನ್ನಿಂದ ಏನಾದೀತು ಎಂದು ಮರು ನುಡಿದನು. ಆಂಜನೇಯನು, ಹೂವು, ಹಣ್ಣು, ಎಲೆ, ಚಿಗುರು, ಗೆಲ್ಲು ಎಲ್ಲ ಕೂಡಿಯೇ ಮರದ ಪೂರ್ಣ ಸ್ಥಿತಿಯು. ಅಂತೆಯೇ ಮರಕ್ಕೆ ಬೇರು ಪೂರ್ಣಾಧಾರವನ್ನು ಹೊಂದಿಸತಕ್ಕದ್ದೇ ಆಗಿದೆ. ಇದರಲ್ಲಿ ಒಂದು ಇನ್ನೊಂದಕ್ಕಿಂತ ಭಿನ್ನವಾಗಿ ವ್ಯಕ್ತವಾದರೂ ಒಂದರ ಹೊರತು ಇನ್ನೊಂದಕ್ಕೆ ಯಾವ ಕಾಲದಲ್ಲೂ ಪೂರ್ಣತೆ ಇರದು. ಶ್ರೀರಾಮನ ಸೇವೆಯಲ್ಲಿಯೂ ಅಷ್ಟೇ ಎಂದು ತನ್ನ ಮಾತಿನ ಮುದ್ರೆಯನ್ನು ಒತ್ತಿದನು. ಹೀಗೆ ಅಡಿಗಡಿಗೆ ಏನೇನೋ ತಮ್ಮ ಕುರಿತಾಗಿಯೂ ಶ್ರೀರಾಮನ ಸೇವಾ ಮಹತ್ವದ ಕುರಿತಾಗಿಯೂ ಮಾತನಾಡಿಕೊಳ್ಳುತ್ತಾ ವಿನೋದ, ಪರಿಹಾಸ, ತತ್ವವಿಚಾರ ಮುಂತಾದವುಗಳಲ್ಲೇ ನಿರತರಾಗಿ ಸೀತಾದೇವಿಯನ್ನರಸುತ್ತಾ ಕಪಿವೀರರು ಮುಂದೆ ಸಾಗುತ್ತಿದ್ದರು. ಅಷ್ಟರಲ್ಲಿ ವಿಂಧ್ಯ ಪರ್ವತ ಪಂಕ್ತಿಯು ತುಸು ದೂರದಲ್ಲಿ ಗೋಚರಿಸಿತು.
ಆ ಬಳಿಯ ಗಿರಿಶಿಖರಗಳನ್ನು ಹತ್ತಿಳಿದು ಸುತ್ತಿ ಹುಡುಕುತ್ತಾ ಒಂದು ದಿನ ಕಪಿವೀರರೆಲ್ಲರೂ ನೀರಡಿಸಿ ಹಿರಿದಾಗಿ ಬಳಲಿದರು. ಎಷ್ಟೆಷ್ಟೋ ಕಲ್ಲು ಬಂಡೆಗಳ ಸಮೂಹವು ಪಾಷಾಣಕೃತ ಪ್ರಾಕಾರದಂತೆ ಬಹುದೂರದವರೆಗೆ ನಿಂತಿತ್ತು. ಅಲ್ಲಲ್ಲಿ ಆ ಕಲ್ಲಡೆಯ ಸಂದುಗಳಲ್ಲಿಯೂ ಬಿಲಗಳಲ್ಲಿಯೂ ನುಗ್ಗಿ ನುಸುಳಿ ಅರಸುತ್ತಾ ಆ ವಾನರರೆಲ್ಲ ಕುಡಿಯಲು ನೀರು ಕೂಡ ಇಲ್ಲದೆ ಬಳಲಿ ತೊಳಲಿದರು. ಮುಂದೆ ಕ್ರಮಿಸುವುದೇ ದುಸ್ತರವೆಂಬಷ್ಟು ಅವರೆಲ್ಲರೂ ಬಾಯಾರಿ ಸೋತು ಹೋಗಿದ್ದರು. ಕ್ಷಣಕಾಲ ಎಲ್ಲರೂ ನಿಂತಲ್ಲೇ ಕುಳಿತು ನಿಟ್ಟುಸಿರನ್ನು ಸೂಸಿ ದೃಷ್ಟಿಗೆ ಸುಲುಕಿದಷ್ಟೂ ದೂರವನ್ನು ಕಣ್ಣಿಟ್ಟು ನೋಡಲಾರಂಭಿಸಿದರು. ಅಷ್ಟರಲ್ಲಿ ಯಾವುದೋ ಸಮೀಪದ ಬಿಲವೊಂದರಿಂದ ಗರಿಗಳನ್ನು ತೊಯಿಸಿಕೊಂಡು ಹಕ್ಕಿಗಳು ಹಾರುತ್ತಿರುವುದು ಕಂಡುಬಂತು. ಕೂಡಲೇ ವೈಶಾಖ ದುರಿಬಿಸಿಲಿನಲ್ಲಿ ಮೊದಲೇ ಹಸಿದಿದ್ದ ಪಶುಸಂಕುಲವು ಹಸಿರು ಹುಲ್ಲನ್ನು ಕಂಡಾಗ ನೆಗೆದೋಡುವಂತೆ ಕಪಿವೀರರೆಲ್ಲ ಆ ಕಡೆಗೆ ಓಡಿದರು. ಕೇವಲ ಅಗಲ ಕಿರಿದಾದ ದ್ವಾರವುಳ್ಳ ಬಿಲವೊಂದು ಅವರ ಕಣ್ಣಿಗೆ ಬಿತ್ತು. ಒಬ್ಬೊಬ್ಬರೇ ಒಬ್ಬರ ಹಿಂದೊಬ್ಬರಾಗಿ ಕತ್ತಲೆಯ ಗವಿಯನ್ನು ಅವರು ಪ್ರವೇಶಿಸಿದರು. ಎಲ್ಲೆಲ್ಲಿಯೂ ಕತ್ತಲೆ ಇಲ್ಲದೆ ಮತ್ತೇನನ್ನು ಕಾಣಲಾಗದ ಆ ಬಿಲದಲ್ಲಿ ಸ್ವಲ್ಪ ದೂರ ನಡೆದಾಗ ಯಾವುದೋ ಪ್ರಕಾಶವೊಂದು ಅವರಿಗೆ ಗೋಚರಿಸಿತು. ಅತ್ತ ಕಡೆಯೇ ಮುಂಬರಿದ ಮರ್ಕಟರಿಗೆ ಪ್ರಶಾಂತವೂ ಅತ್ಯಂತ ಶೋಭಾಯಮಾನವೂ ಆಗಿದ್ದ ನಗರವೊಂದು ಕಾಣಿಸಿತು. ವಿಸ್ತಾರವಾದ ಬೀದಿಗಳು, ಉದ್ಯಾನವನಗಳು, ತಾವರೆ ಹೂಗಳೇ ತುಂಬಿದ್ದ ಸರೋವರಗಳು, ದೊಡ್ಡ ದೊಡ್ಡ ಮಹಡಿಯ ಮನೆಗಳು ಆ ಪಟ್ಟಣದಲ್ಲಿದ್ದವು. ಆದರೆ ಜನರ ಸುಳಿವೇ ಅಲ್ಲಿರಲಿಲ್ಲ. ಮಾತ್ರವಲ್ಲ, ಎಲ್ಲಿಯೂ ಯಾರೊಬ್ಬನೂ ಅಲ್ಲಿದ್ದಂತೆ ಕಂಡುಬರಲಿಲ್ಲ. ಜನಸಂದಣಿಯು ಕಿಕ್ಕಿರಿದಿರಬಹುದು. ಆತಕ್ಕಂತೆಯೇ ಸುವ್ಯವಸ್ಥಿತವಾಗಿ ಕಳೆಗೊಂಡಿದ್ದು ಒಬ್ಬನೂ ಕೂಡ ಅಲ್ಲಿದ್ದಂತೆ ಕಾಣಲಿಲ್ಲ. ಇಂಥಲ್ಲಿಯೇ ಸೀತಾದೇವಿಯನ್ನು ಬಚ್ಚಿಟ್ಟಿದ್ದರೂ ಇರಬಹುದೆಂದು ಒಮ್ಮೆ ಅವರಿಗೆ ಭಾಸವಾಯಿತು. ಅಲ್ಲೆಲ್ಲ ಹುಡುಕಿ ನೋಡೋಣವೆಂದರೆ ನೀರೆಡೆಸಿ ಬಲಗುಂದಿದ್ದ ಅವರಿಗೆ ಮುಂದೇನೂ ಮಾಡದಂತಾಗಿತ್ತು. ಕೆರೆಯಲ್ಲಿ ನೀರಿತ್ತು. ಮರಗಳು, ಗೆಲ್ಲುಗಳು ನೆಲದವರೆಗೆ ಬಗ್ಗಿರುವಷ್ಟು ನಾನಾ ವಿಧದ ಹಣ್ಣುಗಳಿದ್ದವು. ಅನೇಕ ಕಪಿಗಳಿಗೆ ಅದನ್ನು ನೋಡಿ ಒಣಗಿದ್ದ ಬಾಯಿಯಲ್ಲೂ ನೀರೂರಿತು. ಹಾಗೆಯೇ ಮುಟ್ಟುವ ಧೈರ್ಯವೂ ಕೂಡ ಇಲ್ಲದೆ ದ್ರವಿಸಿದ್ದ ನಾಲಿಗೆಯು ಮತ್ತಷ್ಟು ಭಯದಿಂದ ಒಣಗಿಯೇ ಹೋಯಿತು. ತಮ್ಮ ಬಳಲಿಕೆಗೆ ಮತ್ತು ಚಪಲತೆಗೆ ಬೇಕಾದುದನ್ನೆಲ್ಲ ಅಲ್ಲಿದ್ದರೂ ಧೈರ್ಯವಿಲ್ಲದೆ ಆ ವಾನರರು ಸಂಪದವಿದ್ದು ಅನುಭವಿಸಲು ಭಾಗ್ಯವಿಲ್ಲದ ದರಿದ್ರರಂತೆ ಕಂಗೆಟ್ಟರು. ಅಷ್ಟರಲ್ಲೇ ಮುಂದೆ ನಡೆಯುತ್ತಾ ಸಾಗುತ್ತಿದ್ದ ಇವರಿಗೆ ಬೆಳಕು ಹೆಚ್ಚು ಹೆಚ್ಚಾಗಿ ಬರುತ್ತಿದ್ದುದು ಕಂಡುಬಂತು. ಅಂತೆಯೇ ಕೌತುಕಗೊಂಡು ಎಲ್ಲರೂ ಮುಖಾಮುಖಿ ನೋಡಿಕೊಳ್ಳತೊಡಗಿದರು. ಆಗ ತೇಜಸ್ವಿನಿಯಾದ ಹೆಣ್ಣೊಬ್ಬಳು ನಾರು ಸೀರೆಯನ್ನುಟ್ಟು ಕೃಷ್ಣಾಜಿನವನ್ನು ಹೊದೆದು ಕೈಯಲ್ಲಿ ಅಕ್ಷಮಾಲೆಯನ್ನು ಧರಿಸಿ ಅಲ್ಲೇ ಸಮೀಪದಲ್ಲಿ ಧ್ಯಾನಸ್ಥಲಾಗಿದ್ದುದು ಇವರಿಗೆ ಕಂಡಿತು. ಒಂದೇ ಸಮನೆ ಹರಿದು ಬರುತ್ತಿದ್ದ ಪ್ರಭೆಯು ಆ ತಪಸ್ವಿನಿಯ ಮುಖದಿಂದಲೇ ಬರುತ್ತಿರುವುದನ್ನು ಕಂಡುಕೊಂಡ ಆಂಜನೇಯನು ಅವಳ ಸಮೀಪಕ್ಕೆ ನಡೆದು ಕೈ ಮುಗಿದುಕೊಂಡು ಬಹುವಿಧವಾಗಿ ಅವಳನ್ನು ಪ್ರಾರ್ಥಿಸಿದನು. ವಿ ಎನ್ ಭಾಗವತ್ ಪರ್ಬಳ್ಳಿ.